ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲಿಟಿನ್ ಕಡ್ಡಿ ಪತ್ತೆಯಾಗಿರುವಂತಹ ಪ್ರಕರಣ ಏನಿದೆ, ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ವಿಶೇಷ ತನಿಖಾ ತಂಡಗಳನ್ನು ರಚಿಸಿ ಈಗಾಗಲೇ ತನಿಖೆಯನ್ನು ಮುಂದುವರಿಸಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು, ಜಂಟಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಜಿಲಿಟಿನ್ ಕಡ್ಡಿಗಳನ್ನು ಬಿಸಾಕಿದ ವ್ಯಕ್ತಿಯ ಬಗ್ಗೆಯೂ ಕೂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಯಾರು ಆ ವ್ಯಕ್ತಿ, ಈಗ ಶಂಕಿತ ಓರ್ವನನ್ನು ಏನು ವಶಕ್ಕೆ ಪಡೆದಿದ್ದಾರೆ, ಆತನೇ ಆ ವ್ಯಕ್ತಿಯ ಅಥವಾ ಬೇರೆ ವ್ಯಕ್ತಿಯ ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಕಡ್ಡಿ ಪತ್ತೆಯಾದ ಸ್ಥಳದ ಸುತ್ತಮುತ್ತಲಿನ CCTV ಪರಿಶೀಲನೆಯನ್ನ ಮಾಡಿದ್ದಾರೆ ಪೊಲೀಸರು. ಆದರೆ ಪೊಲೀಸರಿಗೆ ಈ ಪ್ರಕರಣದ ತನಿಖೆ, ಜಿಲಿಟಿನ್ ಪತ್ತೆ ಪ್ರಕರಣದ ತನಿಖೆ ಏನಿದೆ ಅದು ದೊಡ್ಡ ತಲೆನೋವಾಗಿದೆ, ದೊಡ್ಡ ಸವಾಲಾಗಿದೆ. SP ಶ್ರೀನಿವಾಸ ಗೌಡ ಹಾಗೆ DYSP ಶ್ರೀನಿವಾಸ್ ಇವರ ನೇತೃತ್ವದಲ್ಲಿ ಸದ್ಯ 4 ವಿಶೇಷ ತಂಡಗಳನ್ನು ರಚಿಸಿ ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಜಿಲಿಟಿನ್ ಕಡ್ಡಿ ಪತ್ತೆ ಕೇಸ್ ಏನಿದೆ, ಪ್ರಧಾನಮಂತ್ರಿ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಆದ ಭದ್ರತಾ ಲೋಪದ ಪ್ರಕರಣ, ಇದು ಪೊಲೀಸರಿಗೆ ಇನ್ನೂ ಸವಾಲಾಗಿಯೇ ಪರಿಣಮಿಸಿರುವಂಥದ್ದು, ತಲೆನೋವಾಗ್ತಾ ಇರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಶಿವಕುಮಾರ್? ನವೀನ್, ನಿನ್ನೆ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದ ತಾತ್ಗುಣಿ ಪ್ರದೇಶದಲ್ಲಿ ಪತ್ತೆಯಾದಂತಹ ಜಿಲೆಟಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಪ್ರಕರಣವನ್ನು ಚುರುಕುಗಾನಗೊಳಿಸಿರುವಂಥದ್ದು. ಖುದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ SP ಆಗಿರುವಂತಹ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಸುಮಾರು 6 ತನಿಖಾ ತಂಡಗಳನ್ನು ರಚನೆ ಮಾಡಿ ಆ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆದದ್ದು ಹೇಗೆ, ಇದರ ಮೂಲ ಯಾರು, ಜೊತೆಗೆ ತಂದಿಟ್ಟಂಥವ್ರು ಯಾರು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. 6 ತನಿಖಾ ತಂಡಗಳು ಪ್ರತ್ಯೇಕ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿರುವಂಥದ್ದು, ಕಂಪ್ಲೀಟ್ ರೂಟ್ ಮ್ಯಾಪ್ ಅನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಪ್ರಧಾನಿ ಮೋದಿಯವರು ಬರೋಕ್ಕಿಂತ 2 ತಾಸುಗಳ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರೋದ್ರ ಹಿನ್ನೆಲೆಯಲ್ಲಿ ಯಾವರು ಆ ಒಂದು ರೂಟ್ನಲ್ಲಿ ಓಡಾಡಿದ್ದಾರೆ, ಜೊತೆಗೆ ಈ ಇಂದಿನ ದಿನವೇ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ತಗೊಂಡಿರ್ತಾರೆ. ಇಂದಿನ ದಿನವೇ ಅಂದರೆ ಇವತ್ತಿನ ದಿನ ಮೋದಿಯವರು ಬರ್ತಾರೆ ಅಂದರೆ ನಿನ್ನೆಯಿಂದಲೇ ಪೊಲೀಸರು ಭದ್ರತೆಗಿರ್ತಾರೆ. ಯಾರೆಲ್ಲ ಬಂದು ಅಲ್ಲಿ ಬಿಸಾಡಿ ಹೋಗಿರ್ಬೋದು, ಅದರಲ್ಲೂ ಕೂಡ ಪ್ರಮುಖವಾಗಿ ಜಿಲೆಟಿನ್ ಇದ್ದಂಥ ಆ ಬಾಕ್ಸ್ ಏನಿದೆ ಅದು ಕೂಡ ಒಂದು ಕಸದ ರಾಶಿಯಲ್ಲಿ ಪತ್ತೆಯಾಗಿರೋದ್ರ ಹಿನ್ನೆಲೆಯಲ್ಲಿ ಅಲ್ಲಿ ಬೆಂಗಳೂರಿನ ತಾತ್ಗುಣಿ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿ ಲಿಮಿಟ್ಸ್ಗೆ ಬರುತ್ತೆ. ಆ ಸುತ್ತಮುತ್ತಲಲ್ಲಿ ಇರುವಂತಹ ಕಲ್ಲು ಕ್ವಾರಿಗಳ ಮಾಲೀಕರೇನಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಜೊತೆಗೆ ಅಲ್ಲಿ ಕಲ್ಲಿನ ಕ್ವಾರೆಗಳಲ್ಲಿ ಬಳಸುವಂಥ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದ್ರ ಹಿನ್ನೆಲೆಯಲ್ಲಿ ಕಾರ್ಮಿಕರನ್ನು ಕೂಡ ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಒಂದು ಕಡೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ತಾತ್ಗುಣಿ ಬಳಿ ಜಿಲೆಟಿನ್ ಕಡ್ಡಿ ಏನು ಪತ್ತೆ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ 8:30 ಸುಮಾರಿಗೆ ಬೆಂಗಳೂರಿನ ಕೋರ್ಮಂಗಲದ ಲೋಹಿತ್ ಎನ್ನುವಂತಹ ಸುಮಾರು 40 ವರ್ಷದ ವ್ಯಕ್ತಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡ್ತಾನೆ. ಕರೆ ಮಾಡಿದಂಥವನು HL ಮತ್ತು ಆರ್ಟ್ ಆಫ್ ಲಿವಿಂಗ್ 2 ಕಡೆ ಕೂಡ ನಾನು ಬ್ಲಾಸ್ಟ್ ಮಾಡ್ತೀನಿ ಅಂತೇಳಿ ಪೊಲೀಸು ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡ್ತಾರೆ. ಕೂಡಲೇ ಅಲರ್ಟ್ ಆದಂಥ ಕೋರ್ಮಂಗಲ ಪೊಲೀಸರು ಲೋಹಿತ್ನನ್ನು, ಆತನ ನಂಬರನ್ನು ಟ್ರ್ಯಾಕ್ ಮಾಡಿಕೊಂಡು ಆತನನ್ನು ವಶಕ್ಕೆ ಪಡ್ಕೊಂಡ್ಬಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಕೋರ್ಮಂಗಲದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿರುವಂಥ ಲೋಹಿತ್ಗೂ ತಾತ್ಗುಣಿ ಬಳಿ ಪತ್ತೆಯಾದಂಥ ಜಿಲೆಟಿನ್ ಕಡ್ಡಿಗೂ ಕೂಡ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆತ ಹಿಂದಿನ ದಿನ ಅಂದರೆ ಶನಿವಾರ ಇಡೀ ದಿನ ಆತ ತಿಲಕ್ ನಗರ ಭಾಗದಲ್ಲಿ ಓಡಾಡ್ಕೊಂಡಿರ್ತಾನೆ. ಆತ ದೈಹಿಕವಾಗಿ ಕಗ್ಲಿಪುರ ಬಳಿಯ ತಾತ್ಗುಣಿ ಬಳಿ ಹೋಗಿದ್ದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಇಲ್ಲ. ಕಳೆದ ಈ ಹಿಂದೆ 2-3 ತಿಂಗಳುಗಳ ಕಾಲ ಆತ ರಿಯಾಬ್ ಸೆಂಟರ್ನಲ್ಲಿ ಇರ್ತಾನೆ. ಆತ ವೈಯಕ್ತಿಕವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾನೆ. ಜೊತೆಗೆ ಮಾನಸಿಕ ಅಸ್ವಸ್ಥನಂತೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ವರ್ತಿಸಿರುವಂಥದ್ದು. ಮೇಲ್ನೋಟಕ್ಕೆ ಕೋರ್ಮಂಗಲದಲ್ಲಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಲೋಹಿತ್ಗೂ ತಾತ್ಗುಣಿ ಬಳಿ ಪತ್ತೆಯಾದಂಥ ಜಿಲೆಟಿನ್ ಕಡ್ಡಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಆದರೆ ಲೋಹಿತ್ ಯಾಕೆ ನಿನ್ನೆ ಬೆಳಿಗ್ಗೆನೆ ಕರೆಯನ್ನು ಮಾಡ್ದ, ಆತ ಕರೆ ಮಾಡಿದಂಥ ನಂತರದಲ್ಲಿ ಸುಮಾರು 2 ತಾಸುಗಳ ಅವಧಿಯಲ್ಲಿ ತಾತ್ಗುಣಿ ಬಳಿ ಜಿಲೆಟಿನ್ ಕಡ್ಡಿ ಕೂಡ ಪತ್ತೆ ಆಗಿರುವಂಥದ್ದು. ಮೇಲ್ನೋಟಕ್ಕೆ ಈತನಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋದಾದ್ರೂ ಕೂಡ ಅಲ್ಲಿ ಪತ್ತೆಯಾದಂಥ ಜಿಲೆಟಿನ್ ಕಡ್ಡಿಗಳನ್ನು ತಂದಿಟ್ಟಿದ್ದು ಯಾರು ಅನ್ನೋ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.